ಬೆನ್ನು ಭಾಳ ಆಗ್ತಿತ್ತು. ಈಗ ಈಗ ಅದು ಗಾಳಿ ಆಗ್ತಿತ್ತು ರೀ, ಆದರೂ ಅದು ಹೊರಗೆ ಹೋಗಲಿಲ್ಲ. ಇಲ್ಲಿ ಬರೋಣ ಹೊರಗೆ ಹೋಗ್ತೀವಿ. ಹೌದು, ಅದರಿಂದ ಎದೆ ನೋವು, ಕೈಕಾಲು ನೋಸೋದು, ಬೆನ್ನು ನೋಸೋದು ಆಗ್ತಾಯಿತ್ತು. ಈಗ ಎಲ್ಲ ಸ್ತೋತ್ರ ಆಯ್ತು. ಆರಾಮಾಗಿದ್ದೀವಿ. ಡಾಕ್ಟರ್ಗೆ ಹೋಗಿದ್ವಿ, 8 ದಿನ ಆದ್ಮೇಲೆ ಬಂದಿದ್ವಿ. ಆಪರೇಷನ್ ಮಾಡಲಾಗಿದ್ವಿ, ಪ್ರಾರ್ಥನೆ ಮಾಡೋದು, ಆಪರೇಷನ್ ಮಾಡೋದು. ಅಪೆಂಡಿಕ್ಸ್ ಪ್ರಾಬ್ಲಮ್ ನೋಲದಿ. ಆಮೇಲೆ ಜಪ ಮಾಡೋದು, ಆಮೇಲೆ ಮರ್ತಿದ್ದೆ ಆಪರೇಷನ್ ಈಗ ಆರಾಮ. 3 ವರ್ಷದಿಂದ ಮಗಳಿಗೆ ಮಾಟಮಂತ್ರದ ಸಮಸ್ಯೆ ಇತ್ತು, ಒಳಗಡೆ ಸ್ಪಿರಿಟ್ ಕಾಡ್ತಾ ಇತ್ತು. ಅದರಿಂದ ಅನೇಕ ರೋಗಗಳು, ಶರೀರದಿಂದ ಕಾಯಿಲೆಗಳು ಹುಟ್ಟುಕೊಂಡು ಮಗಳಿಗೆ ತೊಂದರೆ ಕೊಡ್ತಾ ಇತ್ತು. ಪಾಸ್ಟರ್ ಅವರು ಇವಾಗಲೇ ಪ್ರಾರ್ಥನೆ ಮಾಡಿದಾಗ ಹೀಲ್ ಆಗಿದ್ದಾಳೆ ಮಗಳು, ಸಾಕ್ಷಿ ಕೊಡ್ಲಿಕ್ಕೆ ಬಂದಿದ್ದಾಳೆ. ಪ್ರತಿಯೊಂದು ನೋವುಗಳು ಬಿಡುಗಡೆ ಆಗಿದೆ, ನನ್ನ ಒಳಗಡೆ ದೆವ್ವ ಬಿಟ್ಟು ಹೋಗಿದೆ ಎಂಬುದಾಗಿ ಮಗಳು ಸಾಕ್ಷಿ ಕೊಡ್ತಾ ಇದ್ದಾಳೆ. ದೇವರಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್.